ಹಸ್ಬೆಂಡು ಕಾಫಿ. ಒಳ್ಳೆ ಟೈಮಿಗೆ ತಂದಿರಿ. ಥ್ಯಾಂಕ್ ಯು. ಚೆನ್ನಾಗಿದ್ದೀರಿ ಕಾಫಿ? ಯಾಕೆ ಡಲ್ ಆಗಿದ್ದೀರಾ? ಏನೂ ಇಲ್ಲ ಹಸ್ಬೆಂಡು. ಮುಖದಲ್ಲಿ ನಗುನೇ ಕಾಣಿಸ್ತಿಲ್ವಲ್ಲ, ಅದಕ್ಕೆ ಕೇಳಿದೆ. ಅದು ನಿಮ್ಮ ಕೆಲಸ ಎಲ್ಲ ಹೇಗೆ ನಡೀತಿದೆ? ನಡೀತದೆ, ನೋಡ್ತಾ ಇದ್ದೀರಲ್ಲ, ನಾನು ಎಲ್ಲೂ ಮಾಡ್ತಾ ಇದ್ದೀನಿ. ಅಂದರೆ ಆಫೀಸಲ್ಲಿ ಎಲ್ಲ ಕೆಲಸ ಚೆನ್ನಾಗಿ ನಡೀತಿದ್ಯಾ? ನಡೀತದೆ. ಆಫೀಸಲ್ಲಿ ಎಲ್ಲ ಓಕೆ ಅಲ್ವಾ? ಎಲ್ಲ ಓಕೆ. ಸಮಸ್ಯೆ ಏನೂ ಇಲ್ವಾ ಅಲ್ಲಿ? ಇಲ್ಲ. ಅಲ್ಲ ಹಸ್ಬೆಂಡು, ಅಕ್ಕನಿಂದ ಏನಾದರೂ ಸಮಸ್ಯೆ ಆಯ್ತಾ ಅಂತ. ಅವ್ರು ನಿಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಿರೋದು ನಿಮ್ಗೆ ಗೊತ್ತಾಗಿ ಅವ್ರನ್ನ ಕೆಲಸದಿಂದ ತೆಗೆದ್ರಾಕಿದ್ರಂತೆ. ಹೌದು. ಏನಿವಾಗ? ಅವ್ರು ನನಗೆ ಗೊತ್ತಿಲ್ಲದೆ ಅಲ್ಲಿ ಬಂದು ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರೆ ಸಾಲದಕ್ಕೆ. ಅದಕ್ಕೆ ಇಲ್ದಿರೋ ಟೈಮಲ್ಲಿ ಅವ್ರ ಚೇರ್ ಮೇಲೆ ಕೂತಿದ್ರು. ಅದಕ್ಕೆ ಕೋಪ ಒಂದಲ್ಲಿಂದ ಬೈದ್ ಕಳಿಸ್ದೆ. ಅವ್ರೊಂದು ಕೆಲ್ಸದಿಂದ ತೆಗೆ ಕತ್ಗೆ ಹೇಳಿದ್ದೀನಿ. ಏನ್ ತಪ್ಪು? ಇಲ್ಲ ಹಸ್ಬೆಂಡು, ಇದರಲ್ಲಿ ನಿಮ್ಮ ತಪ್ಪೇನಿಲ್ಲ, ಎಲ್ಲ ಅಕ್ಕಿಂದ ತಪ್ಪು. ಅವಳಂಗೆ ನಡ್ಕೋಬಾರ್ದಿತ್ತು. ಸೌಂದರ್ಯ ಮೇಡಮ್ ಕರೆದು ಕೆಲಸ ಕೊಟ್ರು ಅವಳು ಅಚ್ಚುಕಟ್ಟಾಗಿ ಮಾಡಬೇಕಿತ್ತು. ಈ ಥರ ಮಾಡಿದ್ರೆ ಎಂಥವ್ರಿಗೂ ಕೋಪ ಬರುತ್ತೆ. ಆದರೆ ಹಸ್ಬೆಂಡು, ನಿಮ್ಮ ಹತ್ರ ಒಂದೇ ಒಂದು ಕೋರಿಕೆ, ಆಗಲ್ಲ ಅನ್ಬೇಡಿ. ವಿಷಯ ಏನು ಅಂತ ಹೇಳಿ. ಆಗುತ್ತಾ ಇಲ್ವಾ ಆಮೇಲೆ ಹೇಳ್ತೀನಿ. ದೊಡ್ಡ ಮನ್ಸು ಮಾಡಿ ಅಕ್ಕ ಮಾಡಿದ ತಪ್ಪನ್ನ ಕ್ಷಮಿಸಿ ತಿರ್ಗಾ ಆಫೀಸಲ್ಲಿ ಕೆಲಸ ಕೊಡೋಕ್ಕಾಗತ್ತಾ? ನೀವಾ? ಹೌದು ಚಿರು. ಅಪ್ಪ, ಮನೆ ಅಂಗಡಿ ಅಂತ ದಿನ ಓಡಾಡ್ತಾ ಇರೋ ದೀಪನ್ಗೆ ಆಫೀಸಲ್ಲಿ ನಡೀತಿರೋ ವಿಷಯ ಯಾವುದನ್ನು ನೀನಂತೂ ಹೇಳಲ್ಲ. ಅದಕ್ಕೆ ಅಲ್ಲಿ ಏನು ನಡೀತಿದೆ ಅಂತ ನಾನು ಆಗಾಗ ಹೇಳ್ತಿರ್ತೀನಿ. ಇವತ್ತು ಅಷ್ಟೇ ರೂಪನ ಕೆಲಸದಿಂದ ತೆಗೆದಿರೋ ವಿಷಯನ ನಾನೇ ಅವಳಿಗೆ ಹೇಳಿದ್ದು. ಅದಕ್ಕೆ ಅವಳು ನಿನ್ನ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ಕೋತಿದ್ದಾಳೆ ಅಷ್ಟೇ. ಅಲ್ಲೂ ನಮ್ಮ ದೀಪ ನೋಡ್ಚಿರು, ತಪ್ಪು ಎಲ್ಲರೂ ಮಾಡ್ತಾರೆ. ಆದರೆ ಮಾಡಿರೋ ತಪ್ಪನ್ನು ಕ್ಷಮಿಸೋಕ್ಕಾಗದೇ ಇರೋವಂಥ ಕಲ್ಲು ಹೃದಯ ನಮ್ದಾಗಬಾರ್ದು. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅವತ್ತು ರೂಪ ಮಾಡಿರೋ ತಪ್ಪಿಂದಾಗಿ ದೀಪ ನಿನ್ನ ಜೀವನದಲ್ಲಿ ಬರೋ ಹಾಗಾಯಿತು. ಅದರಿಂದ ಒಳ್ಳೇದೇ ತಾನೇ ಆಗಿದೆ. ಹಾಗಲ್ಲಪ್ಪ. ನೋಡ್ಚಿರು, ನಿಂದು ಬಿಸಿ ರಕ್ತ. ಅದಕ್ಕೆ ರೂಪನ ಮೇಲೆ ನಿನಗಿರೋ ಕೋಪ ಇನ್ನೂ ಕಮ್ಮಿ ಆಗಿಲ್ಲ. ಕಾಲ ಕಲಿತಾ ಹೋದ ಹಾಗೆ ಹಳೆದನ್ನ ಮರಿತಾ ಹೋಗ್ಬೇಕು, ಹೊಸದನ್ನ ಸ್ವೀಕರಿಸಬೇಕು. ದೀಪ ಹೇಳ್ತಿರೋದಲ್ಲಿ ನನಗೇನು ತಪ್ಪು ಕಾಣಿಸ್ತಿಲ್ಲ. ಅಕ್ಕನ ಪರವಾಗಿ ಅವಳು ಮಾತಾಡ್ತಿದ್ದಾಳೆ ಅಷ್ಟೇ. ನೋಡಪ್ಪ, ಅವಳು ಕೇಳ್ಕೊಂಡಿದ್ದನ್ನ ನೆರವೇರಿಸೋದು ನಿನ್ನ ಕೈಲಿದೆ. ಸರಿಯಾಗಿ ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬಾ. ಆಯ್ತು. ನನಗೆ ಮತ್ತೆ ನನ್ನ ಸೊಸೆಗೆ ನಿರಾಸೆ ಮಾಡಲ್ಲ ಅಂದ್ಕೊಂಡಿದ್ದೀನಿ. ಯೋಚನೆ ಮಾಡಬೇಡಮ್ಮ ದೀಪ. ಚಿರು ಖಂಡಿತ ರೂಪನ ಮತ್ತೆ ಕೆಲಸಕ್ಕೆ ಸೇರಿಸ್ಕೋತಾನೆ. ದೀಪ, ಏನಮ್ಮ ಮಾಡ್ತಾ ಇದೀಯಾ? ಇದಲ್ಲಮ್ಮ. ಮಾವ, ಇವತ್ತು ಬೆಳಿಗ್ಗೆ ನನ್ನ ಪರವಾಗಿ ನಿಂತು ಇಳ್ದೇ ಇರೋ ಅಂಗಡಿನ ಎಲ್ರಿಗೂ ತೋರಿಸೋ ಥರ ಮಾಡಿದ್ರಿ. ಈಗ ಅಕ್ಕನ ಪರವಾಗಿ ಹಸ್ಬೆಂಡ್ ಹತ್ರ ಮಾತಾಡಿದ್ರಿ. ನಿಮ್ಮ ಋಣ ಹೆಂಗೆ ತೀರಿಸ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಅಯ್ಯೋ, ಋಣದ ಬಗ್ಗೆ ಎಲ್ಲ ಯಾಕಮ್ಮ ಮಾತಾಡ್ತೀಯ? ಇತ್ತೀಚೆಗೆ ನೀನು ಏನು ಅಂದ್ಕೊಂಡು ನಿನ್ನ ವೇಷನ ಮರೆ ಮಾಡ್ತಿದೀಯಾ? ಅದರಲ್ಲಿ ನೀನು ಗೆಲುವನ್ನ ಸಾಧಿಸಿ ಆದಷ್ಟು ಬೇಗ ಅದರಿಂದ ಆಚೆ ಬರಬೇಕು ಅನ್ನೋದೇ ನನ್ನ ಆಸೆ ಅಮ್ಮ. ನನಗೆಲ್ಲ ಗೊತ್ತಮ್ಮ. ನೀನು ಬರೀ ದೀಪ ಮಾತ್ರ ಅಲ್ಲ, ಚಿರು ಕಂಪ್ನಿಲಿ ಕೆಲಸ ಮಾಡ್ತಿರೋ ಫೇಮಸ್ ಮಾಡೆಲ್ ದಿಶಾ ಕೂಡ. ನಾನೇ ದಿಶಾ ಅಂತ ನಿಮ್ಗೆ ಯಾವಾಗ ಗೊತ್ತಾಯ್ತು ಮಾವ?
ನೀನು ದಿಶಾ ಆಗಿ ಯಾವತ್ತೂ ನಮ್ಮ ಮನೆಗೆ ಮೊದಲನೇ ಸಲ ಊಟಕ್ಕೆ ಅಂತ ಬಂದಿಯಲ್ಲ, ಅವತ್ತು ನನ್ನ ರೂಮ್ಗೆ ಹೋಗಿ ನನ್ನ ಟ್ಯಾಬ್ಲೆಟ್ನ ಹುಡುಗಿ ಎತ್ತಿಟ್ಟಿದ್ದು ನನಗೇನು ಗೊತ್ತಾಗಿಲ್ಲ ಅಂದ್ಕೊಂಡಿದ್ಯಾ? ಅಷ್ಟೇ ಅಲ್ಲಮ್ಮ, ದಿಶಾ ಆಗಿ ಮಾತಾಡ್ತಿದ್ದನ್ನು ಕೂಡ ನಾನು ದೂರದಿಂದ ನೋಡಿದೆ. ಆಗ ನನ್ನ ಅನುಮಾನ ನಿಜ ಆಯಿತು. ಅಲ್ಲಿಗೆ ನೀನು ದಿಶಾ ಅನ್ನೋದು ಕನ್ಫರ್ಮ್ ಆಯಿತು. ಬೆಳಗ್ಗೆ ಸೌಂದರ್ಯ ನಿನ್ನ ಅಂಗಡಿ ನೋಡಬೇಕು ಅಂತ ಹೇಳಿದ್ದನ್ನು ನಾನು ಕೇಳಿಸ್ಕೊಂಡೆ. ಅದಕ್ಕೆ ಈ ಎಲ್ಲ ಅರೇಂಜ್ಮೆಂಟು ನಾನು ಮಾಡಿದ್ದು. ನಿಮ್ಮ ಉಪಕಾರನ ಸಾಯೋವರೆಗೂ ಮರೆಯಲ್ಲ ಮಾವ. ನಾನು ಈ ಥರ ಎಲ್ಲ ಮಾಡ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾದ ಮೇಲೂ ನಾನು ಬಿಟ್ಕೊಳ್ಳಿಲ್ಲ ಅಲ್ವಾ? ನಿಮ್ಗೆ ಎಷ್ಟು ಒಳ್ಳೆ ಮನಸ್ಸಿದೆ ಅಂತ ಇದರಿಂದಾನೇ ಗೊತ್ತಾಗ್ತಿದೆ ಮಾವ. ನಾನು ಯಾಕೆ ದಿಶಾ ಆಗಿದ್ದೀನಿ ಅಂತ ಕೇಳಲ್ವಾ? ನೀನು ಏನೇ ಮಾಡಿದ್ರು ಅದರ ಹಿಂದೆ ಒಂದು ಒಳ್ಳೆ ಉದ್ದೇಶ ಇದ್ದೇ ಇರುತ್ತೆ ಅನ್ನೋ ನಂಬಿಕೆ ನನಗಿದೆಯಮ್ಮ. ಚಿರು ಮುಂದೆ ನೀನು ದಿಶಾ ಆಗಿದೆಯಾ ಅಂದರೆ ಅದರ ಹಿಂದೆ ಏನೋ ಬಲವಾದ ಕಾರಣ ಇರಬೇಕು. ಅದು ನೀನು ಏನು ಅಂದ್ಕೊಂಡಿದ್ಯೋ ಅದನ್ನು ಆದಷ್ಟು ಬೇಗ ಪ್ರೂವ್ ಮಾಡಿ ನೀನು ಮತ್ತೆ ನನ್ನ ಸೊಸೆ ದೀಪ ಆಗಿ ಈ ಮನೇಲಿ ಇರಬೇಕಮ್ಮ. ನಿಮ್ಮ ಮಗನಿಗೆ ರೂಪಕ್ಕಿಂತ ಗುಣನೇ ಮುಖ್ಯ ಅನ್ನೋ ಸತ್ಯನ ಅರ್ಥ ಮಾಡ್ಸೋಕ್ಕೆ ನಾನು ದಿಶಾ ಆಗಿದ್ದೀನಿ ಮಾವ. ನಿಮ್ಮ ಆಶೀರ್ವಾದದಿಂದ ಈ ಪರೀಕ್ಷೆಯಲ್ಲಿ ನಾನು ಗೆಲ್ತೀನಿ ಅನ್ನೋ ವಿಶ್ವಾಸ ಇದೆ. ನಿನ್ನಂಥ ಒಳ್ಳೆ ಮನಸ್ಸಿರೋ ಹೆಣ್ಣಿಗೆ ಆ ದೇವರು ಯಾವತ್ತೂ ಮೋಸ ಮಾಡಲ್ಲಮ್ಮ. ನೋಡು, ನಿನಗೆ ಯಾವುದೇ ಸಹಾಯ ಸಲಹೆ ಬೇಕಾದರೂ ನೀನು ಧೈರ್ಯವಾಗಿ ನನ್ನನ್ನು ಕೇಳು. ನಾನು ಯಾವತ್ತೂ ನಿನ್ನ ಜೊತೆ ಇರ್ತೀನಿ.